ನಮ್ಮ ಭಾರತದ ಮೇಲೆ ಅಮೆರಿಕ ಅತಿಯಾದ ತೆರಿಗೆ ನೀತಿ ಇದೆ. ಶೇಕಡ ಬೇರೆ ದೇಶಗಳಿಗೆ ಕಂಪೇರ್ ಮಾಡಿದ್ರೆ ಶೇಕಡ 50% ಹೈಯೆಸ್ಟ್ ಟ್ಯಾಕ್ಸ್ ಅನ್ನ ಹಾಕ್ತಾ ಇದೆ. ಅದರ ಜೊತೆಗೆ ನಾವು ಯಾವುದೇ ವಸ್ತುಗಳನ್ನು ಕೂಡ ಖರೀದಿ ಮಾಡ್ಲಿಕ್ಕೆ ಮುಂದಾದಾಗ ಚೀನಾದಿಂದನೇ ಅತಿ ಹೆಚ್ಚಾಗಿ ಎಕ್ಸ್ಪೋರ್ಟ್ ಆಗಿ ಬರ್ತಾ ಇರೋದು ವಸ್ತುಗಳು. ಸೊ ಇದಕ್ಕೆ ಕಡಿವಾಣ ಹಾಕ್ಲಿಕ್ಕೆ ಭಾರತ ಸರ್ಕಾರ, ಅದರಲ್ಲೂ ಕೂಡ ಪ್ರಧಾನಿ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ನಿನ್ನೆ ಒಂದು ಮಹತ್ವವಾದಂಥ ಸಭೆ ನಡೀತು. ಯುರೋಪಿಯನ್ ಕಂಟ್ರೀಸ್ಗಳ ಸದಸ್ಯರು, ಅದರಲ್ಲೂ ಕೂಡ ಇಬ್ಬರು ಬಹಳ ಮುಖಂಡರ ಜೊತೆಗೆ ನಡೆದಂಥ ಸಭೆಯಲ್ಲಿ ಐತಿಹಾಸಿಕವಾದಂಥ ಒಂದು ಡೀಲ್ ಆಗಿದೆ. ಇದನ್ನ ಮದರ್ ಆಫ್ ಆಲ್ ಡೀಲ್ ಅಂತ ಹೇಳ್ತಾರೆ, ಮುಕ್ತ ವ್ಯಾಪಾರ ಒಪ್ಪಂದ ಅಂತೇಳಿ. ಈ ಮೂಲಕ ಯುರೋಪಿಯನ್ ಕಂಟ್ರೀಸ್ ಎಷ್ಟಿದಾವೆ ಅಂದರೆ ಅದರ ಸದಸ್ಯ ರಾಷ್ಟ್ರಗಳು 27 ರಾಷ್ಟ್ರಗಳಿರೋದು ದೇಶಗಳು. ಆ 27 ದೇಶಗಳ ಜೊತೆಗೆ ನಮ್ಮ ಭಾರತ ಆಮದು ಮತ್ತು ರಫ್ತು ಈ ಎರಡೂ ವಿಚಾರದಲ್ಲೂ ಕೂಡ ಬಹಳ ಅತಿ ದೊಡ್ಡದಾದಂಥ ಒಂದು ಡೀಲನ್ನು ಮಾಡಲಾಗ್ತಾ ಇದೆ. ಇದರಿಂದ ಭಾರತಕ್ಕೆ ಏನು ಅನುಕೂಲ ಆಗುತ್ತೆ, ಯುರೋಪಿಯನ್ ಕಂಟ್ರೀಸ್ಗಳಿಗೆ ಏನು ಅನುಕೂಲ ಆಗುತ್ತೆ, ಲಾಭ ನಷ್ಟದ ಲೆಕ್ಕ ಏನು, ಇದಕ್ಕೆ ಯಾಕೆ ಮದರ್ ಆಫ್ ಆಲ್ ಡೀಲ್ ಅಂತ ಹೇಳ್ತಾರೆ, ಇದರಿಂದ ಅಮೆರಿಕಗೆ ಮತ್ತು ಚೀನಾಗೆ ಹೇಗೆಲ್ಲ ಎಫೆಕ್ಟ್ ಆಗುತ್ತೆ, ಈ ಕುರಿತಾದಂಥ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಡೀಟೇಲ್ ಇದೆ. ಈ ಮಾಹಿತಿಯನ್ನು ನಿಮ್ಗೆ ಇಷ್ಟ ಆಗ್ಬೋದು ಅಂತೇಳಿ ಭಾವಿಸ್ತೇನೆ. ಯಾವ್ಯಾವ ವಸ್ತುಗಳು ಉಪಕರಣಗಳು ದರ ಕಡಿಮೆ ಆಗುತ್ತೆ ಅಂತ ನೋಡೋದಾದ್ರೆ ಈ ಮದರ್ ಆಫ್ ಆಲ್ ಡೀಲ್ ಇದೆಯಲ್ಲ, ಈ ಡೀಲ್ ಇನ್ನೇನು ಕಾನೂನು ಪ್ರಕ್ರಿಯೆ ಒಂದು ಶುರು ಆಗಬೇಕಾಗಿರೋದು. ಆ ಪ್ರಕ್ರಿಯೆ ಶುರು ಆಗಲಿಕ್ಕೆ 6 ತಿಂಗಳು, ಇಂಪ್ಲಿಮೆಂಟ್ ಆಗಲಿಕ್ಕೆ ಇನ್ನೊಂದು 6 ತಿಂಗಳು ಬೇಕಾಗತ್ತೆ. 2027 ಹೊತ್ತಿಗೆ ನಿಮಗೆ ಯುರೋಪಿಯನ್ ಕಂಟ್ರೀಸ್ 27 ದೇಶಗಳ ಜನರು ಮತ್ತು ನಮ್ಮ ಇಂಡಿಯಾದ ಜನರು ನೋಡಿದ್ರೆ 200 ಕೋಟಿ ಬರೋಬ್ಬರಿ. ನಮ್ಮ ದೇಶದಲ್ಲೇ 140 ಕೋಟಿ ಇದ್ದಾರೆ. ಅದರ ಜೊತೆಗೆ 27 ದೇಶಗಳ ಜನಸಂಖ್ಯೆನ ನೋಡ್ತಾ ಹೋದ್ರೆ 200 ಕೋಟಿಗೆ ಅನುಕೂಲ ಆಗುತ್ತೆ. ಅಷ್ಟು ಜನರಿಗೆ ಅನುಕೂಲ ಆಗುವಂತಹ ಇದು ಡೀಲ್ ಇದು. ಇದ್ರ ಮೂಲಕ ಅಮೆರಿಕದಲ್ಲಿ ಮ್ಯಾಕ್ಸಿಮಮ್ ಏನು ತೆರಿಗೆ ನೀತಿ ಇದೆಯಲ್ಲ ಅದಕ್ಕೂ ಕಡಿವಾಣ ಬೀಳುತ್ತೆ. ಚೀನಾದ ಮೇಲೆ ಪ್ರತಿಯೊಂದಕ್ಕೂ ಡಿಪೆಂಡೆನ್ಸ್, ಯಾವುದೇ ರೀತಿಯ ವಸ್ತುಗಳು ಬಂದರೂ ಕೂಡ ಚೀನಾದ ವಸ್ತುಗಳು ರೆಡಿ ಇರುತ್ತೆ ಮತ್ತು ಬಹಳ ಕಡಿಮೆ ರೇಟ್ ಇರುತ್ತೆ. ಅನಿವಾರ್ಯವಾಗಿ ನಾವು ತೆಗೆದುಕೊಳ್ಬೇಕಾದಂಥ ಪರಿಸ್ಥಿತಿ ಇತ್ತಲ್ಲ, ಇವುಗಳಿಗೆ ಕಡಿವಾಣ ಹಾಕಲಿಕ್ಕೆ ಬಹಳನೇ ಅನುಕೂಲ ಆಗ್ತಾ ಇದೆ. ಮೊದಲನೇದಾಗಿ ಯಾವ್ಯಾವ ವಸ್ತುಗಳು ಉಪಕರಣಗಳು ಈ ಡೀಲ್ನಿಂದಾಗಿ, ಮದರ್ ಆಫ್ ಆಲ್ ಡೀಲ್ ಏನಿದೆಲ್ಲ, ಈ ಡೀಲ್ನಿಂದಾಗಿ ಏನೆಲ್ಲ ಕಡಿಮೆ ಆಗುತ್ತೆ ದರಗಳು ಅಂತ ನೋಡೋದಾದ್ರೆ ಆಟೋಮೊಬೈಲ್ಸ್, ಇದರ ಉಪಕರಣಗಳೆಲ್ಲ ದರಗಳು ಕಡಿಮೆ ಆಗುತ್ತೆ. ವೆರೈಟಿ ಆಫ್ ಬಿಸ್ಕೆಟ್ಸ್, ಯುರೋಪಿಯನ್ ಕಂಟ್ರೀಸ್ ಅಂದ್ರೆ ಬಹಳ ಹೆಸರುವಾಸಿ ವೆರೈಟಿ ಆಫ್ ಬಿಸ್ಕೆಟ್ಸ್, ಇವುಗಳ ರೇಟ್ ಕಡಿಮೆ ಆಗುತ್ತೆ. ವೈನ್, ಯಾಕಂದ್ರೆ ಯುರೋಪಿಯನ್ ಕಂಟ್ರೀಸ್ಗಳಲ್ಲಿ ಮ್ಯಾಕ್ಸಿಮಮ್ ಬಳಕೆ ಆಗ್ತಿರೋದು, ಅವುಗಳು ಕೂಡ ದರ ಕಡಿಮೆ ಆಗುತ್ತೆ. ಆಲಿವ್ ಆಯಿಲ್ ತುಂಬಾನೇ ಇಂಪಾರ್ಟೆಂಟ್. ನಮ್ಮ ನಾವು ಬಳಸ್ತಿರುವಂಥ ಎಣ್ಣೆ ಇದೆಯಲ್ಲ ಅದು ಎಷ್ಟು ಡೇಂಜರ್ ಅನ್ನೋದು ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿರುವಂಥ ವಿಚಾರ. ನೀವು ಯಾವುದಾದ್ರೂ ಡಾಕ್ಟರ್ನ ಕೇಳಿದ್ರೆ ಹೇಳ್ತಾರೆ ಆಲಿವ್ ಆಯಿಲನ್ನು ಹೆಚ್ಚು ಬಳಕೆ ಮಾಡಬೇಕು ಅಂತೇಳಿ. ಅದರ ದರ ಬಹಳ ಜಾಸ್ತಿ ಇದೆ. 1 ಲೀಟರ್ ನಿಮಗೆ 1,500, 2,000, 1,000 ಹೀಗೆಲ್ಲ ದರ ಇದೆ. ಸೊ ಅದರ ದರನೂ ಕೂಡ ಮ್ಯಾಕ್ಸಿಮಮ್ ಕಡಿಮೆ ಆಗುತ್ತೆ. ಅದರ ಜೊತೆಗೆ ಬಿಯರ್, ಬ್ರೆಡ್, ಚಾಕ್ಲೇಟ್, ಪೇಸ್ಟ್ರೀಸ್, ಸ್ಪಿರಿಟ್ ಮತ್ತು ಪೆಟ್ ಡಾಗ್ಗಳ ಫುಡ್ ಏನಿದೆಯಲ್ಲ ಕಾಸ್ಟ್ಲಿ ಇದೆ. ಅದು ಎಲ್ರಿಗೂ ಕೂಡ ಗೊತ್ತಿರುವಂಥ ವಿಚಾರ. ಯಾರು ಪೆಟ್ ಡಾಗ್ಗಳನ್ನು ಸಾಕ್ತಿದಾರಲ್ಲ ಅವ್ರಿಗೆ ಫುಡ್ ಎಷ್ಟು ಕಾಸ್ಟ್ ಇದೆ ಅನ್ನೋದು ಗೊತ್ತಿದೆ. ಅದರ ದರನೂ ಕೂಡ ಕಡಿಮೆ ಆಗುತ್ತೆ. ಪಾಸ್ತಾ, ಸಾಸ್, ಕುರಿ ಮಾಂಸ, ವಿಮಾನದ ಉಪಕರಣಗಳು, ವಿಮಾನ, ಕಬ್ಬಿಣ, ಇದರ ದರನೂ ಕೂಡ ಕಡಿಮೆ ಆಗುತ್ತೆ. ಇತರೆ ಮಾಂಸ ಸಿದ್ಧಪಡಿಸುವಂಥ ಬೇರೆ ಬೇರೆ ಪ್ರಾಡಕ್ಟ್ಗಳು ಇರ್ತಾವಲ್ಲ ಅವುಗಳ ರೇಟು ಕೂಡ ಕಡಿಮೆ ಆಗುತ್ತೆ. ಎಲೆಕ್ಟ್ರಿಕ್ ಉಪಕರಣಗಳು, ರಾಸಾಯನಿಕ ಸಂಬಂಧಿಸಿದಂಥ ಏನು ವಸ್ತುಗಳೇನಿರ್ತವೆ ಅವುಗಳ ದರನೂ ಕೂಡ ಕಡಿಮೆ ಆಗುತ್ತೆ. ಮೇನ್ಲಿ ಸರ್ಜಿಕಲ್ ಮತ್ತು ಆಪ್ಟಿಕಲ್ ಉಪಕರಣಗಳ ದರನೂ ಕೂಡ ಕಡಿಮೆ ಆಗುತ್ತೆ. ಇದು ನಮ್ಮ ಭಾರತಕ್ಕೆ ಆಗುವಂಥ ಅನುಕೂಲ ಐರೋಪ್ಯ ರಾಷ್ಟ್ರಗಳ ಜೊತೆಗೆ ಮಾಡ್ಕೊಳ್ತಿರುವಂಥ ಈ ಮುಕ್ತ ವ್ಯವಹಾರದ ಜೊತೆಯಿಂದ. ಇನ್ನು ಯುರೋಪಲ್ಲೂ ಕೂಡ ಇದು ಎಫೆಕ್ಟ್ ಆಗುತ್ತೆ, ಅಲ್ಲೂ ಕೂಡ ದರಗಳು ಕಡಿಮೆ ಆಗುತ್ತೆ. ನಾವು ಇಲ್ಲಿಂದ ಎಕ್ಸ್ಪೋರ್ಟ್ ಮಾಡ್ತೀವಿ ಯುರೋಪಿಯನ್ ಕಂಟ್ರೀಸ್ಗಳಿಗೆ ಬಹಳ ಕಡಿಮೆ ದರದಲ್ಲಿ. ಕೆಲವು ವಸ್ತುಗಳಂತೂ ನಿಮಗೆ ಎಕ್ಸ್ಪೋರ್ಟ್ಗೆ ಫೀಸನ್ನೇ ತೆರಿಗೆನೇ ಹಾಕಲ್ಲ ಅಂತ ಹೇಳಲಾಗ್ತಾ ಇದೆ. ಇದರ ಬಗ್ಗೆ ಇನ್ನೊಂದಷ್ಟು ಫೈನಲೈಸ್ ಆಗ್ತಾ ಇದೆ. ಯಾವ್ಯಾವ ನಮ್ಮ ಇಂಡಿಯಾದಿಂದ ಎಕ್ಸ್ಪೋರ್ಟ್ ಆಗೋದು ಯುರೋಪಿಯನ್ ಕಂಟ್ರಿಗಳಿಗೆ ಅಂದರೆ ಸಾಗರ ಉತ್ಪನ್ನಗಳು, ರಬ್ಬರ್, ಚರ್ಮ, ರಾಸಾಯನಿಕವನ್ನು ಕೂಡ ಎಕ್ಸ್ಪೋರ್ಟ್ ಮಾಡಲಾಗತ್ತೆ. ಪ್ಲಾಸ್ಟಿಕ್, ಚಪ್ಪಲಿ, ಪೀಠೋಪಕರಣ, ಡ್ರೆಸ್ಸಸ್. ಮ್ಯಾಕ್ಸಿಮಮ್ ನಿಮ್ಗೆ ಆಶ್ಚರ್ಯ ಆಗುತ್ತೆ, ಮ್ಯಾಕ್ಸಿಮಮ್ ಅಮೆರಿಕಾ ಕಂಟ್ರಿ ಸೇರಿದಂತೆ ಐರೋಪ್ ಕಂಟ್ರಿಗಳಿಗೆ ಮ್ಯಾಕ್ಸಿಮಮ್ ಇಲ್ಲಿರುವಂಥ ಡ್ರೆಸ್ಗಳೇ ನಿಮಗೆ ಎಕ್ಸ್ಪೋರ್ಟ್ ಆಗೋದು. ಜವಳಿ ಮತ್ತು ರತ್ನ, ಕ್ರೀಡಾ ಉತ್ಪನ್ನಗಳು, ಆಭರಣ, ಔಷಧ,
ಕರಕುಶಲ ವಸ್ತುಗಳು ಮತ್ತು ಇಂಜಿನಿಯರಿಂಗ್ ಸೇವೆನೂ ಕೂಡ, ಯಾಕಂದ್ರೆ ನಮ್ದು ಹ್ಯೂಮನ್ ರಿಸೋರ್ಸ್ ಮ್ಯಾಕ್ಸಿಮಮ್, ಸೊ ಅದು ಕೂಡ ನಿಮಗೆ ಈಸಿ ಆಗುತ್ತೆ ಮತ್ತು ಒಂದಷ್ಟು ಕಡಿಮೆನೂ ಕೂಡ ಆಗುತ್ತೆ. ಇದರ ಎಫೆಕ್ಟ್ ಸಹಜವಾಗಿ ಅಮೆರಿಕಾಗೆ ಮತ್ತು ಚೀನಾಗಾಗುತ್ತೆ. ಈಗಾಗಲೇ ಅದಕ್ಕೆ ರಿಯಾಕ್ಟ್ ಕೂಡ ಮಾಡಿದ್ದಾರೆ. ಅಮೆರಿಕದ ಹಣಕಾಸು ಫೈನಾನ್ಸ್ ಮಿನಿಸ್ಟರ್ ಈ ರೀತಿ ಮಾಡೋದ್ರಿಂದ ಯುರೋಪಿಯನ್ ಕಂಟ್ರೀಸ್ಗಳು ತನ್ನ ದೇಶದ ಮೇಲೇ ತಾನು ಏನು ಆರ್ಥಿಕವಾಗಿ ಮುಗ್ಗಟ್ಟನ್ನು ಅನುಭವಿಸುತ್ತೆ, ತೊಂದರೆಯನ್ನು ಅನುಭವಿಸುತ್ತೆ ಅನ್ನೋ ರೀತಿಯಾದಂಥ ಕಾಮೆಂಟನ್ನು ಮಾಡುತ್ತೆ ಮತ್ತು ತನ್ನ ಮೇಲಿನ ಯುದ್ಧಕ್ಕೆ ತಾನೇ ಹಣಕಾಸು ನೆರವು ನೀಡಿದಂತಾಗುತ್ತೆ ಅಂಥೇಳಿ ಫೈನಾನ್ಸ್ ಮಿನಿಸ್ಟರ್ ಸ್ಕಾಟ್ ಬೆಸೆಂಟ್ ಕಿಡಿಕಾರಿದ್ದಾರೆ. ಸೊ ಇಲ್ಲಿ ಇರುವಂಥದ್ದು ಹಾಗಾದರೆ ಯುರೋಪಿಯನ್ ಕಂಟ್ರೀಸ್ ಯಾವ್ಯಾವು ಅನ್ನೋದನ್ನು ಕೂಡ ನೋಡ್ತಾ ಹೋಗ್ಬಿಡೋಣ. ಇದು ಭಾಳ ಇಂಪಾರ್ಟೆಂಟ್. ಆಸ್ಟ್ರಿಯಾ, ಬೆಲ್ಜಿಯಂ, ಕ್ರೊಯೇಷಿಯಾ, ನಿಮಗೆ ತುಂಬ ದೇಶಗಳಿದ್ದಾವೆ. ಇದರಲ್ಲಿ ನಮ್ಗೆ ಯಾವ ಗೊತ್ತಿರುವಂಥ ದೇಶಗಳನ್ನ ನೋಡ್ತಾ ಹೋದ್ರೆ ಡೆನ್ಮಾರ್ಕ್, ಫಿನ್ಲ್ಯಾಂಡ್, ಫ್ರಾನ್ಸ್, ಜರ್ಮನಿ, ಹಂಗೇರಿ, ಗ್ರೀಸ್, ಐರ್ಲ್ಯಾಂಡ್, ಇಟಲಿ, ನೆದರ್ಲ್ಯಾಂಡ್, ಪೋಲ್ಯಾಂಡ್, ಪೋರ್ಚುಗಲ್, ರೊಮೇನಿಯಾ, ಈ ರೀತಿ ಸ್ಪೇನ್, ಸ್ವೀಡನ್, ಹೀಗೆ 27 ಸದಸ್ಯ ರಾಷ್ಟ್ರಗಳೇನಿದ್ದಾವೆ. ಇವುಗಳ ಮೂಲಕ ಸಾಕಷ್ಟು ಅನುಕೂಲ ಆಗತ್ತೆ. ಎಷ್ಟು ಅಂತ ನೋಡೋದಾದ್ರೆ ನಿಮಗೆ 200 ಕೋಟಿ ಜನರಿಗೆ ಅನುಕೂಲ ಆಗೋದು ಏನೇನು ಅಂತ ನೋಡೋದಾದ್ರೆ 12 ಲಕ್ಷ ಕೋಟಿ ರೂಪಾಯಿ ಭಾರತ ಮತ್ತು ಐರೋಪ್ಯ ನಡೆಯುವ ವಾರ್ಷಿಕ ವಹಿವಾಟು ಅಂತೇಳಿ ಅಂದಾಜು ಮಾಡಲಾಗ್ತಾ ಇದೆ. 45,000 ಕೋಟಿ ರೂಪಾಯಿ ವಾರ್ಷಿಕ ಭಾರತಕ್ಕೆ ಉಳಿಯುವಂಥ ಹಣ ಅಂತೇಳಿ ಕ್ಯಾಲ್ಕುಲೇಷನ್ ಮಾಡಲಾಗ್ತಾ ಇದೆ. ಈ 27 ದೇಶಗಳ ಉತ್ಪನ್ನಗಳ ರಫ್ತು ಮಾಡಲು ಭಾರತಕ್ಕೆ ಮುಕ್ತವಾದಂಥ ಅವಕಾಶ ಸಿಗುತ್ತೆ. 200 ಕೋಟಿ ಜನರು ಅಂದರೆ ಸುಮ್ಮನೆ ಮಾತೇನಲ್ಲ. ಈ ರೀತಿಯಾದಂಥ ಒಂದು ಒಪ್ಪಂದ ನಿನ್ನೆ ಮೊನ್ನೆ ಶುರುವಾದ್ದೇನಲ್ಲ. ಇದರ ಪ್ರಕ್ರಿಯೆ ಆಗಿದ್ದು 2 ದಶಕದಿಂದನೂ ಕೂಡ 2002ರಿಂದ ಶುರುವಾಗಿದ್ದು 2006-7ರಲ್ಲಿ ಕೆಲವೊಂದಷ್ಟು ವ್ಯತ್ಯಾಸಗಳು ಬಂದು ಮಾತುಕತೆಯಲ್ಲಿ. ಆದರೆ 2012ರಲ್ಲಿ ಒಂದಷ್ಟು ವರ್ಕ್ ಆಯಿತು. ಇದೀಗ ನಿನ್ನೆ ನಡೆದಂಥ ಸಭೆಯಲ್ಲಿ, ಬಹಳ ಮಹತ್ವವಾದಂಥ ಸಭೆಯಲ್ಲಿ ಅದಕ್ಕೆ ಓಕೆ ಆಗಿದೆ. ಪರಸ್ಪರ 2 ದೇಶಗಳು ಆಮದು ಮತ್ತು ಸುಂಕ ರಹಿತವಾಗಿ ಅಥವಾ ಕಡಿಮೆ ಆಮದು ತೆರಿಗೆಯೊಂದಿಗೆ ಯಾವುದೇ ಅಡೆತಡೆ ಇಲ್ಲದೆ ವಸ್ತುಗಳನ್ನು ಆಮದು ಮಾಡ್ಕೊಳ್ಬೋದು, ರಫ್ತು ಮಾಡ್ಕೊಳ್ಬೋದಾಗಿದೆ. ಈ ರೀತಿಯಾದಂಥ ಒಂದು ಅವಕಾಶಕ್ಕೆ ಈಗ ಭಾರತ ಮುಂದಾಗ್ತಾ ಇದೆ. ಇದರ ಎಫೆಕ್ಟ್ ಖಂಡಿತ. ಯಾಕಂದ್ರೆ ಅಮೆರಿಕ ತನಗೆ ಸಿಕ್ಕ ಹಾಗೆ, ಅದರಲ್ಲೂ ಕೂಡ ಟ್ರಂಪ್ ತೆಗೆದುಕೊಳ್ಳುವಂಥ ನಿರ್ಣಯಗಳಿದಾವಲ್ಲ, ಹಿಟ್ಲರನ್ನು ಕೂಡ ಮೀರಿಸ್ತಾ ಇದೆ ಅನ್ನೋ ರೀತಿ ಆಗ್ತಾ ಇದೆ. ವೀಸಾದ ಕುರಿತಾದಂಥ ಸಾಕಷ್ಟು ಬದಲಾವಣೆಗಳನ್ನು ಮಾಡಿದ್ರು. ಅಮೆರಿಕದವರಿಗೆ ಅತಿ ಹೆಚ್ಚಿನ ಅವಕಾಶ ಸಿಗ್ಬೇಕು, ಖಂಡಿತ ತಮ್ಮ ದೇಶದ ಪ್ರಜೆಗಳಿಗೆ ಅವಕಾಶ ಸಿಗ್ಬೇಕು. ಹಾಗಂತೇಳಿ ಬೇರೆ ದೇಶದಿಂದ ಬಂದಂಥವ್ರು, ಅದರಲ್ಲೂ ಕೂಡ ಭಾರತದಿಂದ ಬಂದಂಥವ್ರಿಗೆ ಅವಕಾಶನೇ ಕೊಡಬಾರ್ದು ಅನ್ನೋ ರೀತಿಯಾದಂಥ ಕಠಿಣವಾದಂಥ ನಿಯಮಗಳನ್ನು ರೂಪಿಸೋದು ಮತ್ತು ಬೇರೆ ದೇಶಗಳಿಗೆ ಕಂಪೇರ್ ಮಾಡಿದ್ರೆ 50% ಹೆಚ್ಚು ತೆರಿಗೆಯನ್ನು ವಿಧಿಸೋದು ಮತ್ತು ನೀವು ನಮ್ಮ ಹತ್ರನೇ ತೆಗೆದುಕೊಳ್ಬೇಕು ಅನ್ನೋ ರೀತಿಯಾಗಿ ಡಿಕ್ಟೇಟರ್ಶಿಪ್ ರೀತಿಯಾಗಿ ಒತ್ತಾಯವನ್ನು ಮಾಡೋದು, ಪ್ರಭಾವವನ್ನು ಬೀರೋದು. ರಷ್ಯಾ ಜೊತೆಗೆ ನೀವು ಕ್ರೂಡ್ ಆಯಿಲನ್ನು ನೀವು ತೆಗೆದುಕೊಳ್ಳೇಬಾರ್ದು ಅನ್ನೋ ರೀತಿಯಾದಂಥ ಒತ್ತಾಯಗಳನ್ನು ಮಾಡೋದಿದೆಯಲ್ಲ, ಇದು ನಿಜವಾಗ್ಲೂ ಕೂಡ ಯಾವ ದೇಶದ ಮೇಲೆ ಈ ರೀತಿಯಾದಂಥ ಒತ್ತಡಗಳನ್ನ ಏರುವಂತಿಲ್ಲ. ಸೊ ಇದು ಅಮೆರಿಕಾಗೆ ತಕ್ಕ ಪಾಠ ಕಲಿಸ್ಲಿಕ್ಕೆ ಮತ್ತು ಚೀನಾದ ಮೇಲೆ ಅತಿ ಹೆಚ್ಚಿನ ಡಿಪೆಂಡೆನ್ಸಿ ಇದೆಯಲ್ಲ, ಇದನ್ನು ಕಡಿವಾಣ ಹಾಕಲಿಕ್ಕೆ ಬಹಳನೇ ಅನುಕೂಲ ಆಗುತ್ತೆ. ಈ ಅನುಕೂಲದಿಂದ ಯುರೋಪ್ ಕಂಟ್ರೀಸ್ಗಳು ಜೊತೆಗೆ ಒಡನಾಟ ಮತ್ತು ಮುಕ್ತ ವ್ಯಾಪಾರ ಆಗ್ತಿರೋ ಕಾರಣಕ್ಕಾಗಿ ಪ್ರವಾಸೋದ್ಯಮನೂ ಕೂಡ ಹೆಚ್ಚಾಗುತ್ತೆ. ಈ ಹಿನ್ನೆಲೆಯಲ್ಲಿ ಭಾರತ ಇದರಲ್ಲೂ ಕೂಡ ಮುಖ್ಯ ನೇತೃತ್ವವನ್ನು ವಹಿಸಿ ಈ ಮದರ್ ಆಫ್ ಆಲ್ ಡೀಲ್ ಏನಿದೆ ಐರೋಪ್ಯ ಕಂಟ್ರಿಗಳ ಜೊತೆಗೆ ಮಾಡ್ಕೊಳ್ತಿರುವಂಥ ಈ ಮುಕ್ತ ವ್ಯಾಪಾರ ಬಹಳನೇ ಅನುಕೂಲ ಆಗುತ್ತೆ. ಮತ್ತು ಭಾರತದ ಆರ್ಥಿಕತೆಯನ್ನು ಕೂಡ GDP ಆಲ್ಮೋಸ್ಟ್ ನಿಮಗೆ ಇಡೀ ವಿಶ್ವದಲ್ಲಿರುವಂಥ GDPಯಲ್ಲಿ 30%ಗಿಂತಲೂ ಕೂಡ ಹೆಚ್ಚು GDP ಇದರ ಮೂಲಕ ವ್ಯಾಪಾರ ವಹಿವಾಟು ಮೂಲಕನೇ ಆಗುತ್ತೆ ಅಂತ ಹೇಳೋದಾದರೆ ಇದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಡೀಲ್. ಈ ಡೀಲ್ ಸಕ್ಸಸ್ ಆಗಿದೆ, ಮುಂದೆ ಇನ್ನೂ ಯಶಸ್ಸಾಗಲಿ. ಎಕ್ಸ್ಪೋರ್ಟ್ಗೂ ಮತ್ತು ಇಂಪೋರ್ಟ್ಗೆ ಎರಡಿಗೂ ಕೂಡ ಅನುಕೂಲ ಆಯಿತು ಅಂದರೆ ಭಾರತದ ಏಳಿಗೆ ಅಂತ ಸಹಜವಾಗಿ ಅರ್ಥ ಬೆಳೆಯುತ್ತೆ. ಆ ಮೂಲಕ ಇಂಡಿಯಾದಲ್ಲಿ ವಸ್ತುಗಳೇನು ಯಾವುವು ಹೇಳಿದ್ವಲ್ಲ ಅವುಗಳೆಲ್ಲವೂ ಕೂಡ ದರ ಕಡಿಮೆ ಆಗ್ತದೆ ಅನ್ನೋದಾದರೆ ಒಳ್ಳೆಯದೇ ಅಲ್ವಾ. ಅಮೇರಿಕಾದ ಚೀನಾದ ಡಿಪೆಂಡೆನ್ಸಿ ಕಡಿಮೆ ಆಗುತ್ತೆ. ಅಮೇರಿಕಾದ ಈ ಟ್ಯಾಕ್ಸ್ ಪಾಲಿಸಿ ಏನಿದೆಯಲ್ಲ ಇದಕ್ಕೆ ಒಂದೊಂದಷ್ಟು ಇಲ್ಲ, ಇದನ್ನು ಕಡಿವಾಣ ಆಗಬೇಕು ಅಂತಲೂ ಕೂಡ ಅಮೇರಿಕ ಒಂದು ಹೆಜ್ಜೆ ಹಿಂದೆ ಹೋಗ್ಬೋದು. ಆ ರೀತಿಯಾದಂಥ ವಾತಾವರಣ ಸೃಷ್ಟಿಯಾಗಲಿ ಅಂತೇಳಿ ಬಯಸ್ತೇನೆ. ಕ್ಯಾಮರಾ ಪರ್ಸನ್ ರೈಡ್ ಜೊತೆ ಶರಣು ಹಂಪಿ, ನ್ಯೂಸ್ 18.